8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಪಾಠ ಒಂದು ಮರದ ಬೆಲೆ, ಹಾಮಾನಾಯಕ್ ಅವರು ಬರೆದಂಥ ಒಂದು ಮರದ ಬೆಲೆ ಪಾಠದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಎಲ್ಲವನ್ನ ನೋಡೋಣ. ಈಗ ನೋಡಿ, ಮೊದಲಿಗೆ ಕೃತಿಕಾರರ ಪರಿಚಯದಲ್ಲಿ ನೀವು ಏನನ್ನು ನೆನಪಿಟ್ಕೋಬೇಕು ನೋಡಿ. ಹಾಮಾನಾಯಕ್ ಅವರ ಪೂರ್ಣ ಹೆಸರು ಹಾರೋಗದ್ದೆ ಮಾನಪ್ಪ ನಾಯಕ್. ಇವರು ಹಾಮಾನ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು ಎಲ್ಲಿ ಜನಿಸಿದರು? 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಎಂಬಲ್ಲಿ ಜನಿಸಿದರು. ಆದ ಕಾರಣ ಹಾರೋಗದ್ದೆ ಮಾನಪ್ಪ ನಾಯಕ್ ಅಂತ ಅವರ ಹೆಸರು ಜೊತೆಗೆ ಅವ್ರ ಊರ ಹೆಸರು ಕೂಡ ಬಂದಿದೆ. ಇನ್ನು ಇವರು ಯಾವ ಕೃತಿಗಳನ್ನು ಬರೆದಿದ್ದಾರೆ? ಕೃತಿಗಳು ಇವರು ಸಾಹಿತ್ಯ ಸಲ್ಲಾಪ, ಸಂಚಯ, ಸಂವಾದ, ಸಂಪದ, ಸಾಂಪ್ರತ, ಸ್ಮರಣ, ಸಮೂಹ, ಸೃಜನ, ಸೂಲಂಗಿ. ನೋಡಿ, ಇಲ್ಲಿ ನೀವು ಗಮನಿಸಬೇಕಾದದ್ದು ಎಲ್ಲ ಸಹಕಾರದಲ್ಲೇ ಇದಾವೆ ಅವರು ಬರೆದಂಥ ಕೃತಿಗಳು. ಇವನ್ನ ನೀವು ನೆನಪಿನಲ್ಲಿ ಇಟ್ಕೋಬೋದು. ಬಾಳ್ನೋಟಗಳು ಇನ್ನೂ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಯಾವ್ಯಾವ ಪ್ರಶಸ್ತಿ ದೊರಕಿವೆ? ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಇನ್ನು ನಿಮ್ಮ ಒಂದು ಸಂದರ್ಭ ಸ್ವಾರಸ್ಯಕ್ಕಾಗಿ ಇದು ಬೇಕಾಗ್ತದೆ. ಪ್ರಸ್ತುತ ಒಂದು ಮರದ ಬೆಲೆ ಲೇಖನವನ್ನು ಅವರ ಸಂಪದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಕೃತಿಯಿಂದ? ಸಂಪದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈಗ ನೋಡಿ, ಪದಗಳ ಅರ್ಥ ನಿಮ್ಮ ಪುಸ್ತಕದಲ್ಲೇ ಇರ್ತದೆ, ಅದನ್ನು ನೀವು ನೋಡ್ಕೋಬೋದು. ಇನ್ನು ಪ್ರಶ್ನೆಗಳು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾದಂಥ ಪ್ರಶ್ನೆಗಳು. ಪಾಲ್ ಕೆಲನ್ ಮಾಡಿದ ಅಪರಾಧವೇನು? ಪಾಲ್ ಕೆಲನ್ 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದದ್ದು ಅಪರಾಧವಾಗಿದೆ. ನೋಡಿ, ಆತ ಏನು ಮಾಡ್ತಾನೆ? ಸಸ್ಯನಾಶಕ ಬಳಸಿ 500 ವರ್ಷ ಹಳೆಯದಾದ ಮರವೊಂದನ್ನು ಕೊಲ್ತಾನೆ, ಅದು ಅವನ ಅಪರಾಧ. ಪಾಲ್ ಕೆಲನ್ಗೆ ಅಮೆರಿಕಾಯ ನ್ಯಾಯಾಲಯ ಯಾವ ಶಿಕ್ಷೆ ನೀಡಿತು? ಪಾಲ್ ಕೆಲನ್ಗೆ ಅಮೆರಿಕೆಯ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿತು. ನೋಡಿ, 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಮರವನ್ನು ಉಳಿಸಲು ಹೌಸ್ಟನ್ ನಗರ ಪಾಲಿಕೆಗೆ ಎಷ್ಟು ದೇಣಿಗೆ ಬಂತು? ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ $1 ಲಕ್ಷಕ್ಕೂ ಹೆಚ್ಚು ದೇಣಿಗೆ ಬಂದಿದೆ. ಭಾರತ ಹಾಗೂ ಇನ್ನು 4ನೇ ಪ್ರಶ್ನೆ, ಭಾರತ ಹಾಗೂ ಅಮೆರಿಕದ ಭಾರತ ಸಂಸ್ಕೃತಿಗಳಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ? ಭಾರತದ ಸಂಸ್ಕೃತಿಗೆ 2000 ವರ್ಷಗಳ ಇತಿಹಾಸವಿದೆ ಹಾಗೂ ಅಮೆರಿಕದ ಸಂಸ್ಕೃತಿಗೆ 200 ವರ್ಷಗಳ ಇತಿಹಾಸವಿದೆ. ಅಂದರೆ ಭಾರತದ ಸಂಸ್ಕೃತಿ ತುಂಬ ಹಳೆಯದು ಅಂತ ಇದರ ಮೇಲಿಂದ ಗೊತ್ತಾಗ್ತದೆ. ಅಮೆರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಾರೆ? ನೋಡಿ, ಅಮೆರಿಕದ ಜನರಿಗೆ ಭವಿಷ್ಯದ ಬಗ್ಗೆ ಚಿಂತೆ ಇದೆ, ಮರದ ಬೆಲೆ ಅವರಿಗೆ ತಿಳಿದಿದೆ, ಈ ಕಾರಣದಿಂದ ಮರಗಳನ್ನು ಉಳಿಸಲು ಮುಂದಾಗುತ್ತಾರೆ. ಹಾಮಾನಾಯಕ್ ಅವರು ಹೇಳುವಂತೆ ಎಲ್ಲವನ್ನೂ ಮೀರಿದ ಮರದ ಬೆಲೆ ಯಾವುದು? ಹಾಮಾನಾಯಕ್ ಅವರು ಹೇಳುವಂತೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ. ಅಂದರೆ ಮನುಕುಲವನ್ನು ಕಾಪಾಡಲಿಕ್ಕೆ ಮರಗಳು ಬೇಕೇ ಬೇಕಂತೆ, ಮರಗಳಿಲ್ಲದೆ ಮನುಕುಲ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದೇ ಅದರ ಬೆಲೆ ಅಂತ ಅವರು ಹೇಳ್ತಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮರವನ್ನು ಉಳಿಸಲು ಅಮೆರಿಕಾದ ವೃಕ್ಷ ಪ್ರೇಮಿಗಳು ಯಾವ ರೀತಿ ಸ್ಪಂದಿಸಿದರು? ಮರವನ್ನು ಉಳಿಸಲು ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ. ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಬಳಿಯಲ್ಲಿನ ಮರ ತೆಗೆಸಲು ಹೇಗೆ ಪ್ರಯತ್ನಿಸಿದರು? ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ, ಅದರ ಪಕ್ಕದಲ್ಲೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಈ ಮರದಿಂದ ತಮಗೆ ತೊಂದರೆ ಆಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು. ಸಂಬಂಧಪಟ್ಟ ಆಡಳಿತ ವರ್ಗದವರು ಆಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ. ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ. ಇಷ್ಟರಲ್ಲಿ ಆ ಮರವನ್ನು ಕಡಿದು ಉರುಳಿಸಿದ್ದರೆ ಆಶ್ಚರ್ಯವೇನೂ ಇಲ್ಲ. ಅಂದರೆ ನಮ್ಮ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಗಣ್ಯ ವ್ಯಕ್ತಿಗಳಿಗೆ ತೊಂದರೆ ಆಗ್ತದೆ ಅಂತ ತಿಳಿದುಕೊಂಡು ಹಳೆಯ ಆಲದ ಮರವನ್ನು ಬೆಂಗಳೂರಿನಲ್ಲಿ ಕಡಿಲಿಕ್ಕೆ ತಯಾರಾಗಿದ್ದಾರೆ ಅಂತ. ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಾತಂಕವಾಗಿ ನಡೆಯುತ್ತದೆ? ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದ ವಿಚಾರ. ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ರಾಜ್ಯದ, ರಾಷ್ಟ್ರದ ಹೆದ್ದಾರಿಗಳಲ್ಲಿ ಹಾಡುಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡುತ್ತಿದ್ದೇವೆ. ಕೆಲವು ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತವೆ ಮತ್ತು ಕೆಲವು ಕೊಲೆಗಳು ಮೋಸದಿಂದ, ಉಪಾಯದಿಂದ ನಡೆಯುತ್ತವೆ. ನೋಡಿ, ಇಲ್ಲಿ ಕೊಲೆ ಅಂದರೆ ಮರಗಳನ್ನು ಕಡಿಯುವುದಕ್ಕೆ ಲೇಖಕರು ಕೊಲೆಗೆ ಹೋಲಿಸಿದ್ದಾರೆ ಅದನ್ನು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆರೋಗ್ಯವಂತ ಮರವೊಂದರ ಬೆಲೆ ಏನೆಂಬುದನ್ನು ವಿಜ್ಞಾನಿಯೊಬ್ಬರು ಹೇಗೆ ಲೆಕ್ಕ ಹಾಕಿದ್ದಾರೆ? ನೋಡಿ, 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ. ಅವರ ಪ್ರಕಾರ ಅಂಥ ಮರವೊಂದರ ಬೆಲೆ 14 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಎಂದರೆ ಯಾರು ನಂಬುತ್ತಾರೆ? ಈ ವಿವರ ನೋಡಿ. ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ, ಅದು ಹೀರಿಕೊಳ್ಳುವ ಇಂಗಾಲಜನಕದ ಬೆಲೆ 5 ಲಕ್ಷ, ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ, ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ, ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷ, ಪಶು ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆ ಎಂಬುದನ್ನು ಲೆಕ್ಕ ಹಾಕಿಕೊಳ್ಳಬಹುದು. ಅಂದರೆ ಮರವನ್ನು ಕಟ್ ಮಾಡಿದರೆ ಅದರ ದಿಮ್ಮಿಗಳ ಬೆಲೆ ಆಗ್ತದಲ್ಲ, ಆ ಮರದ ರೆಂಬೆಗಳನ್ನು ಕಟ್ ಮಾಡಿದರೆ
ಅದರ ಬೆಲೆ ಎಷ್ಟು ಆಗ್ತದೆ ಮತ್ತು ಅದು ಸಪರೇಟ್ ನೀವು ಲೆಕ್ಕ ಹಾಕ್ಬೋದು ಅಂತ ಹೇಳ್ತಾರೆ. ಇನ್ನು ಮರಗಳ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಅಮೆರಿಕಾದ ಜನರ ನಡುವೆ ಇರುವ ವ್ಯತ್ಯಾಸಗಳೇನು? ನೋಡಿ, ಇದು ಉತ್ತರ ಸ್ವಲ್ಪ ತುಂಬ ಲಾಂಗ್ ಇದೆ. ನೀವು ಏನು ಬರಿಬೋದು ಅಂದರೆ 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕ ಪ್ರಜೆಯಾದ ಪಾಲ್ ಕೆಲನ್ ಎಂಬುವನಿಗೆ ಜಿಲ್ಲಾ ನ್ಯಾಯಾಲಯ ದಂಡ ವಿಧಿಸಿದೆ. ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ. ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇದು 200 ವರ್ಷಗಳ ಸಂಸ್ಕೃತಿಯ ಅಮೆರಿಕ ದೇಶದಲ್ಲಿ. ಇನ್ನು ಯಾರಿಗೋ ತೊಂದರೆ ಆಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ. ಎರಡೂ ತೀರಾ ಭಿನ್ನವಾದ ದೃಷ್ಟಿಕೋನಗಳು. ನೋಡಿ, ಇಷ್ಟು ನೀವು ಬರೀಬೋದು. ಹೆಚ್ಚಿಗೆ ಅಂದರೆ ಅಮೆರಿಕ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ನಮಗಾದರೂ ಇಂದಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದ ವಿಚಾರ. ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ಇನ್ನು ಸಂದರ್ಭದೊಡನೆ ವಿವರಿಸಿ ನೋಡಿ. ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ. ನೋಡಿ, ಈ ವಾಕ್ಯವನ್ನು ಹಾಮಾನಾಯಕರು ಬರೆದಿರುವಂತಹ ಸಂಪದ ಎಂಬ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ನೀವು ಎಲ್ಲ ಸಂದರ್ಭ ಸ್ವಾರಸ್ಯಕ್ಕೂ ಬರೀಬೇಕು. ಈಗ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಅಮೆರಿಕ ಜನರು ಮರವನ್ನು ಉಳಿಸಲು ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ. ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ನೋಡಿ, ಎರಡನೇದು, ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ. ಈ ವಾಕ್ಯವನ್ನು ಇದನ್ನು ಸೇಮ್ ಬರೀಬೇಕು. ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಅಮೆರಿಕದಲ್ಲಿ 500 ವರ್ಷದ ಹಳೆಯ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳಿಸಲಾಗಿ ಹೌಸ್ಟನ್ ನಗರ ಪಾಲಿಕೆಗೆ $1 ಲಕ್ಷಕ್ಕೂ ಹೆಚ್ಚು ದೇಣಿಗೆ ಬಂದಿದೆ. ಆ ಅಮೆರಿಕ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ನಮಗಾದರೂ ಇಂದಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ಅನ್ನುವಂಥ ಮಾತು ಬಂದಿದೆ. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ. ನೋಡಿ, ಇಲ್ಲಿ ಕೂಡ ಇದನ್ನು ಹೇಳಬೇಕು. ಹಾಮಾನಾಯಕ ಸಂಪದ ಇದು ಮೇಲ್ನೇದೇರಿದು ಆಯ್ಕೆ. ಈ ಆಯ್ಕೆಯನ್ನು ಹೇಳಬೇಕು. ನಂತರ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ವಿಜ್ಞಾನಿಯೊಬ್ಬರು 50 ವರ್ಷ ತುಂಬಿದ ಆರೋಗ್ಯವಂತರ ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಹೇಳಿದ್ದಾರೆ. ಅದರಿಂದ ನಮಗೆ ಬಹಳ ಉಪಯೋಗವಿದೆ. ಅದರಲ್ಲೂ ಎಲ್ಲವನ್ನು ಮೀರಿದ ಒಂದು ಬೆಲೆ ಇದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇನ್ನು ಭಾಷಾಭ್ಯಾಸ ನೋಡಿ. ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮರ ಅಂತಂದರೆ ವೃಕ್ಷ, ತರು. ಭೂಮಿ ಅಂದರೆ ಧರೆ, ವಸುಧೆ. ದೇಣಿಗೆ ಅನ್ನೋದನ್ನು ಚಂದ, ದಾನ ಅಂತ ಕೂಡ ಹೇಳ್ತೀವಿ. ಸಜೆ ಅಂತಂದರೆ ಶಿಕ್ಷೆ, ದಂಡನೆ. ಇನ್ನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಅಂತಂದಿದ್ದಾರೆ. ವರ್ಷ, ವರುಷ. ದೃಷ್ಟಿ, ದಿಟ್ಟಿ. ಆಶ್ಚರ್ಯ, ಅಚ್ಚರಿ. ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ನೋಡಿ. ದೃಷ್ಟಿಕೋನ. ನಮ್ಮ ಗುರಿ ಉತ್ತಮ ದೃಷ್ಟಿಕೋನ ಹೊಂದಿರಬೇಕು. ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಅತಿ ಪ್ರಾಚೀನವಾದುದು. ಪ್ರಾರ್ಥನೆ. ನಾವು ಪ್ರತಿದಿನ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತೇವೆ. ದೇಣಿಗೆ. ನಾವು ದೇವಸ್ಥಾನಕ್ಕೆ ದೇಣಿಗೆ ಕೊಡುತ್ತೇವೆ. ಸುದ್ದಿ. ಪತ್ರಿಕೆಗಳಿಂದ ಸುದ್ದಿ ಸಮಾಚಾರಗಳನ್ನು ತಿಳಿಯುತ್ತೇವೆ. ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಬಹಿರಂಗ, ಅಂತರಂಗ. ನಿಧಾನ, ವೇಗ. ಆರೋಗ್ಯ, ಅನಾರೋಗ್ಯ. ಉಳಿಸು, ಅಳಿಸು. ಆಸಕ್ತಿ, ನಿರಾಸಕ್ತಿ. ಇನ್ನು ಈ ಕೆಳಗಿನ ಮಾದರಿಯಂತೆ ಬಿಡಿಸಿ ಬರೆಯಿರಿ ಎಂದಿದ್ದಾರೆ. ಪತ್ರಗಳನ್ನಿಡು. ಪತ್ರಗಳನ್ನು ಪ್ಲಸ್ ಇಡು. ಸಾವಿರಾರು. ಇದು ನೋಡಿ, ಸಾವಿರ ತಪ್ಪಿದಿಲ್ಲ. 1000 + 6. ಶುಭಾಶಯ. ಶುಭ ಪ್ಲಸ್ ಆಶಯ. ಮರವೊಂದು. ಮರ ಪ್ಲಸ್ ಒಂದು. ವಿಜ್ಞಾನಿ ಒಬ್ಬ. ವಿಜ್ಞಾನಿ ಪ್ಲಸ್ ಒಬ್ಬ. ಇನ್ನು ಅಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಎಂದಿದ್ದಾರೆ. ನೋಡಿ, ಅಲ್ಪ ವಿರಾಮ ಯಾವ ರೀತಿ ಅನ್ನೋದು ಹೊಂದಿಸಿ ಬರೆದಿದೆ ಇಲ್ಲಿ. ಪ್ರಶ್ನಾರ್ಥಕ, ಆಶ್ಚರ್ಯವಾಚಕ, ಅರ್ಧ ವಿರಾಮ, ಉದ್ಧರಣ. ಇನ್ನು ಸೈದ್ಧಾಂತಿಕ ವ್ಯಾಕರಣವನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಕನ್ನಡ ಭಾಷೆಯಲ್ಲಿ ಎಷ್ಟು ಲಿಂಗ ಇವೆ ಅದರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಗೆ ಈ ಪಾಠದ ಒಂದು ಪ್ರಶ್ನೋತ್ತರ, ಸಂದರ್ಭ ಸ್ವಾರಸ್ಯ ಮತ್ತು ಭಾಷಾಭ್ಯಾಸವನ್ನು ನೋಡಿದೆವು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ.